ನಾವು ಬೆಳಗಾವಿ ಡಿಸ್ಟಿಕ್ಕು ಹುಕ್ಕೇರಿ ತಾಲೂಕಿನ ಕಮತ್ನೂರು ಗ್ರಾಮದಾಗ ಶ್ರೀಯುತ ದೊಂಡಿಗೆ ಸರ್ ಅವ್ರ ತೋಟಕ್ಕೆ ಬಂದಿದ್ದೀವಿ, ಕಬ್ಬಿನ ತೋಟಕ್ಕೆ. ಅವರು ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯ ಭೂಮಿ GR, ಕೃಷಿಕಾ, ಗ್ರೋರಿಚು, ನಿಶ್ಚಿತ್ ಪವರು ಈ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ. ಈ ಪ್ರಾಡಕ್ಟ್ ಯೂಸ್ ಮಾಡಿದ ನಂತರ ಅವ್ರ ಕಬ್ಬಲ್ಲಿ ಏನೇನು ವ್ಯತ್ಯಾಸ ಆಗಿದೆ, ಡೆವಲಪ್ಮೆಂಟ್ ಯಾವ ಟೈಪ್ ಆಗಿದೆ, ದೊಂಡಿಗೆ ಸರ್ ತಮ್ಮ ಅಭಿಪ್ರಾಯ ಹೇಳ್ತಾರೆ. ದೊಂಡಿಗೆ ಸರ್, ನೀವು ಕಬ್ಬು ಹಚ್ಚಿದ ನಂತರ ಫಸ್ಟ್ ಏನೇನು ಮಾಡಿದ್ರಿ? ಕಬ್ಬು ಹಚ್ಚಿದ ನಂತರ ಇದು ನಿಮ್ಮ ಸ್ಪ್ರೇ ಎರಡು ಸಲ ತೊಗೊಂಡ್ರಿ ನೀವು? 2 ಸಲ ಸ್ಪ್ರೇ ತೊಗೊಂಡಿವಿ ರೀ. 2 ಸಲ ತೊಗೊಂಡ್ರೆ 3 ಸಲ ತೊಗೊಂಡ್ರಿ? 2 ಸಲ ತೊಗೊಂಡಿವಿ ಸ್ಪ್ರೇ. 2 ಸಲ ಸ್ಪ್ರೇ. 2 ಸಲ ಸ್ಪ್ರೇ ತೊಗೊಂಡಿವಿ. 2 ಸಲ ಡ್ರಿಂಚಿಂಗು ಮಾಡಿದೀವಿ ಬಡ್ಡಿಗೆ. 2 ಸಲ ಡ್ರಿಂಚಿಂಗು ಮಾಡಿದೀವಿ. ಹಾಂ ಸರ್. ಸ್ಪ್ರೇ ಒಂದು ಇದೆ ಸರ್. ಸ್ಪ್ರೇ ಮಾಡಿದ ನಂತರ ಏನು ಸರ್, ಸ್ಪ್ರೇ ಮಾಡಿದ್ರಲ್ಲ, ಸ್ಪ್ರೇ ಮಾಡಿದ ನಂತರ ನಿಮ್ಮ ಕಬ್ಬಿನೊಳಗೆ ಬದಲಾವಣೆ ಏನೇನಾಗಿದೆ? ಬದಲಾವಣೆ ಅಂದರೆ ಸ್ಪ್ರೇ ಮಾಡಿದ ನಂತರ ಗಣಿಕೆಗಳ ಡಿಸ್ಟೆನ್ಸ್ ಜಾಸ್ತಿ ಆಗಿದೆ. ಇದು ಜಾಸ್ತಿ ಆಗಿದೆ ಮತ್ತು ಕಬ್ಬಿನ ಗ್ರೋತು ಹೆಚ್ಚಾಗಿದೆ. ಗ್ರೋತ್ ಬೆಳವಣಿಗೆ ಹೆಚ್ಚಾಗಿದೆ ಮತ್ತು ಕಬ್ಬಿನ ದಪ್ಪತೆನ ಹೆಚ್ಚು ಮಾಡಿದೆ. ದಪ್ಪ ಹೆಚ್ಚಾಗಿದೆ ಸರ್. ಇನ್ನೊಂದ್ರಿ, ಈಗ ಇದು ಎಷ್ಟು ತಿಂಗಳದ ಕಬ್ಬು ಐತ್ರಿ? ಇದು 6 ಆಗಲಿ 7 ತಿಂಗಳಾಗಿರ್ಬೇಕು ಅಲ್ರಿ. ಜಾನ್ಯುವರಿ ಅಂತಂದ್ರೆ 9-10 ತಿಂಗಳು 9 ತಿಂಗಳ ಕಬ್ಬು ಐತ್ರಿ ಸರ್. 9 ತಿಂಗಳು ಅಂದ್ರೆ ಫೆಬ್ರವರಿ 9 ತಿಂಗಳ ಕಬ್ಬು ಆತ್ರಿ. ಅಕ್ಟೋಬರ್ ಅಂದ್ರೆ 9 ತಿಂಗಳು ರನ್ನಿಂಗ್ 8 ತಿಂಗಳ ಕಬ್ಬು ಆಗೈತ್ರಿ. 8 ತಿಂಗಳ ಕಬ್ಬು ಆಗ್ಯದ ನೋಡ್ರಿ. ಇದು 8 ತಿಂಗಳ ಕಬ್ಬು ಎಷ್ಟು ಗಣಿಕೆ ಬಂದವ ಸರ್ ಇವು? ಇನ್ನೂ ಎನಿಸಿಲ್ರಿ. ನೋಡ್ರಿ ಏನಿಸ್ರಿ ಸರ್ ನೀವು? 1 2 3 4 5 6 7 8 9 10 11 12 13 14 15 16 17 ರೆಡಿ ಅದಾವ. 17 ಗಣಿಕೆ ರೆಡಿ ಅದಾವ ಸರ್. 17 ಗಣಿಕೆ ರೆಡಿ ಅದಾವ ಈಗ ಸರ್. ಈಗ ನೀವು 3 ಸ್ಪ್ರೇ ತೊಗೊಂಡ್ರಿ, 2 ಸ್ಪ್ರೇ ತೊಗೊಂಡ್ರಿ, 2 ಸಲ ನೀವು ಡ್ರಂಚ್ ಮಾಡಿರಿ. ರಾಸಾಯನಿಕ ಗೊಬ್ಬರ ಇದಕ್ಕೆ ಎಷ್ಟು ಯೂಸ್ ಮಾಡಿರಿ? ರಾಸಾಯನಿಕ ಗೊಬ್ಬರ ಒಟ್ಟೆ ಒಂದು 1.5 ಚೀಲ ಉಪಯೋಗ ಮಾಡಿದೆ ನೋಡ್ರಿ. ಒಟ್ಟು ಆ ರಾಸಾಯನಿಕ ಗೊಬ್ಬರದೊಳಗೆ ಭೂಮಿಯನ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ. ಯೂರಿಯಾದೊಳಗೆ ಯೂರಿಯಾದೊಳಗೆ ಒಂದು 4 kg ಅಲ್ಲಿ 4 kg 8 kg ಅದು 4 kg ಇದ್ದು 8 kg ಭೂಮಿ ಬೀಜನ ಕೊಟ್ಟಿದ್ದೀವಿ. ಇದು ನೀವು ಸ್ಪ್ರೇ ಮತ್ತು ಇದು ಮಾಡಿದ ನಂತರ ಮರಿಗಳ ಸಂಖ್ಯೆ ಎಷ್ಟು ಬಂದ ಸರ್? ನೋಡ್ರಿ, ಇದು ಮರಿಗಳ ಸಂಖ್ಯೆ ಜಾಸ್ತಿ ಆಗಿದೆ ನೋಡ್ರಿ. ಈಗ 1 2 3 4 5 6 7 8 9 10 11 12 13 14 ಮರಿ ಅದಾವ ಸರ್. 14 ಮರಿ. 18 ತಿಂಗಳ ಕಬ್ಬು ಐತಿ. 18 ಗಣಿಕೆ ಕಬ್ಬು 18 ಗಣಿಕೆ ಕಬ್ಬು ಐತಿ. 14 ಮರಿ, 8 ತಿಂಗಳ ಕಬ್ಬು, 18 ಗಣಿಕೆ ರೆಡಿ ಇದೆ. ಈಗ ನೋಡ್ರಿ, ನೀವು ಸ್ಪ್ರೇ ಮಾಡಿರಲ್ಲ ಸರ್, 8 ತಿಂಗಳಾಗನ ಮೇಲಿನ ತಪ್ಪಲ ನೋಡ್ರಿ, ಎಲ್ಲ ಇನ್ನೂ ಗ್ರೀನ್ ಐತೆ. ಗ್ರೀನ್ ಅದ ರೀ ಮತ್ತು ಅಗಲ ಅದ ರೀ. ಅಗಲ ಐತ್ರಿ, ಅಗಲದ. ಅದಕ್ಕಿಂತನೂ ಇದು ಅಗಲ ಹೆಚ್ಚು ಬರ್ತದೆ ನೋಡ್ರಿ. ಇಲ್ಲೇ ಜಸ್ಟ್ ನೋಡ್ರಿ 4 ಪಟ್ಕೊಂಡಿರ್ತದೆ. ಅದರ ಅಗಲ ಜಾಸ್ತಿ ಬರ್ತದೆ. ನೀವು ಮೇಲೆ ಪೂರಾ ನೋಡಿದ್ರೆ ಗ್ರೀನ್ ಐತಿ. ಗ್ರೀನ್ ಅದ. ಯಾಕಂದ್ರೆ 8 ತಿಂಗಳು ಕಂಪ್ಲೀಟ್ ಆಗಿ 9ನೇ ತಿಂಗಳ ಕಬ್ರಿ ನಿಮ್ಗೆ ಫುಲ್ ಗ್ರೀನ್ ಐತಿ. ಗ್ರೀನ್ ಐತಿ ಏನ್ರಿ? ಮತ್ತು ಇದು ಇದು ಎಷ್ಟು ಎಕರೆ ಐತೆ ಸರ್? ಇದು ಒಂದು 1.5 ಎಕರೆ ಐತೆ. 1.5 ಎಕರೆ. 1.5 ಎಕರೆ ನಿಮ್ಗೆ ಎಷ್ಟು ಟನ್ ಆಗ್ಬೋದು ಅನ್ಸುತ್ತೆ ಸರ್? ಇದು ನಮ್ಗೆ ಅಂದಾಜೊಂದು 70 ಟನ್ ಆಗ್ಬೋದು. 70-75 ಟನ್. ಹೋದ ಸಲ ಒಂದು 65 ಬಿದ್ದದ ರೀ. ನಾವು ಇದನ್ನ ಮಾಡಿದ್ರ ಲೆಕ್ಕಲೆ. ಹಾಂ ಸರ್. ಈ ಸಲ ಒಂದು 70 ಟನ್ ಆಗ್ಬೋದು ಅಂತ. 70 ಟನ್ ಸರ್. ಈಗ ನಿಮ್ಮ ಏನು ರೈತರು ಅದಾರ, ನೀವು ಏನ್ರಿ ಬರೀ 1.5 ಚೀಲ ಗೊಬ್ಬರ ಹಾಕಿನ ಅಂತ ಹೇಳಾಕತ್ತೀರಿ? ಹೌದ್ರಿ. ನೀವು ಶುಗರ್ ಫ್ಯಾಕ್ಟ್ರಿ ವರ್ಕು ಮಾಡಿದ್ದೀವಿ ಏನ್ರಿ? ನೀವು ಅದ್ರ ಆಲ್ರೆಡಿ ಈಗ ಎಕ್ಸ್ಪೀರಿಯನ್ಸ್ ಭಾಳ ಐತಿ ಶುಗರ್ ಕೇನ್ದೊಳಗೆ. ಶುಗರ್ ಕೇನ್ ಬಡ್ಡಿಂದ ಐತಾರಲ್ಲ, ಶುಗರ್ ಕೇನ್ ಅಂದ್ ಕೂಡಲೇ ರೀ ಕಂಟಿನ್ಯೂ ಶುಗರ್ ಕೇನ್ ಐತಾ ಇದ್ರಿ. ನಮ್ಮಲ್ಲಿ 40 ವರ್ಷ ಎಕ್ಸ್ಪೀರಿಯನ್ಸ್ ನಿಮಗೆ, ಹೌದ್ರಿ? ಈಗ ನಿಮಗೆ ಈ ಪ್ರಾಡಕ್ಟ್ ಬಗ್ಗೆ ಏನು ಅನಿಸ್ತದೆ ಸರ್? ಈ ಪ್ರಾಡಕ್ಟ್ ಬಗ್ಗೆ ನಮಗೆ ಅಗದಿ ಭಾಳ ಒಂದು ಹೆಮ್ಮೆ ಅನಿಸ್ತದೆ ರೀ. ಯಾಕಂತಂದ್ರೆ ರಾಸಾಯನಿಕ ಗೊಬ್ಬರ ನಾವು ಪ್ರತಿ ವರ್ಷಕ್ಕೆ ಏನ್ರಿ ಒಂದು 10 ಚೀಲ 15 ಚೀಲ ಹಾಕ್ತಿದ್ದೆವು. ಅದಕ್ಕಿಂತನೂ ನಮಗಿದು ಇದರಿಂದ ಸ್ವಲ್ಪ ಅನುಕೂಲನೂ ಚಲೋ ಅದ ರೀ, ಬೆಳವಣಿಗೆ ಹೆಚ್ಚದ ಮತ್ತು ರಾಸಾಯನಿಕ ಗೊಬ್ಬರ ಕಾಸ್ಟ್ಲಿ ಆಗ್ತದೆ. ಇದು ನಿಮ್ಮದು ಇತರ ನಿಮ್ಮ ಇದನ್ನು ಗೊಬ್ಬರ ಯೂಸ್ ಮಾಡೋದ್ರಿಂದ ನಮಗೆ ಸ್ವಲ್ಪ ರೇಟ್ನೊಳಗೂ ಕಡಿಮೆ ಅನಿಸ್ತದ. ಈಗ ಲಾಸ್ಟ್ ಇಯರ್ ನೀವು ಖರ್ಚು ಎಷ್ಟು ಮಾಡಿದ್ರಿ? ಒಂದು ಲಾಸ್ಟ್ ಇಯರ್ ಏನದು ಸ್ವಲ್ಪ ಲೆಕ್ಕ ಇಟ್ಟಿಲ್ಲ ಅಂತಾರೆ, ಆದರೂ ಸ್ವಲ್ಪ ಜಾಸ್ತಿ ಮಾಡಿದ್ವಿ. ಈ ಸಲ ಎಷ್ಟಾಗಿದೆ ಸರ್? ಈ ಸಲ ಮಾಡೇ ಇಲ್ಲ ರೀ. ನಿಮ್ಮ ಕೆಮ್ಗೆ ಒಂದು 6-7 ಸಾವಿರ ರೂಪಾಯಿ ನಿಮ್ಮದು ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೀವಿ. 1-2 ಚೀಲ ರಾಸಾಯನಿಕ ಗೊಬ್ಬರ ಅಷ್ಟೇ ಮಾಡಿದ್ದೀವಿ.
ಮತ್ತು ಅದನ್ನ ಬಿಟ್ಟು ಏನು ಮಾಡಿ ಏನು ಮಾಡಿಲ್ಲ ಸರ್. ಈಗ ಈ ಬೆಳಗಾವಿ ಬಾಗಲಕೋಟೆ ಎಲ್ಲ ಕಬ್ಬಿನ ಬೆಳೆಗಾರರಿಗೆ ಏನು ಹೇಳಕ್ಕೆ ನೀವು ಇಷ್ಟಪಡ್ತೀರಿ? ಏನು ಅವರು ಈ ನಿಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿ ಅತ್ಯುತ್ತಮ ಬೆಳೆಯನ್ನು ತೆಗಿಯೋಕ್ಕೆ ನಮ್ಮದು ಒಂದು ನಮಗೆ ಹೆಂಗೆ ಸಹಕಾರ ಕೊಟ್ರಲ್ಲ ನೀವು ಎಲ್ಲ ಕಡೆನೂ ಇದನ್ನು ಪ್ರಚಾರ ಮಾಡ್ಕೊಂಡು ನೀವು ಸಹಕಾರ ಕೊಡ್ರಿ ಅಂತ ನಾ ಹೇಳಕ್ಕೆ ಇಷ್ಟ. ಇದೇನೈತಲ್ರಿ ನಾವು ASNL ಸ್ಟಾಪ್ ಏನೈತೆ ನಾವು ನಿಮಗೆ ಸರ್ವಿಸ್ ಯಾವ ಟೈಪ್ ಕೊಟ್ಟೈತೆ ಸರ್? ಸರ್ವಿಸ್ ಭಾಳ ಉತ್ತಮ ಕೊಟ್ಟಾರ. ನಮ್ಮ ಮನೆಯವರು ಭಾಳ ಸಹಕಾರ ನೀಡ್ಯಾರ. ಯಾಕಂದ್ರೆ ಅವ್ರದ್ದು ನಮ್ಮದು ದೋಸ್ತಿನೂ ಬಡ್ಡಿಂದ ಇಲ್ಲೇ ಅವರು ನನಗೂ ಅವರು ಇದನ್ನು ಮಾಡ್ತಾರೆ ಅನ್ನೋದು ನನಗೂ ಪರಿಚಯ ಇರೋಕ್ಕಿಲ್ಲ. ಆದರೆ BJ ಪಾಟೀಲ್ನವ್ರು ಊರಾಗ ಅವ್ರಿಗೆ ಹೇಳಿದರು. ಅವ್ರು ಹೇಳಿದ ಕೂಡಲೇ ನನ್ನ ಕಡೆ ಬಂದರು. ಅವ್ರು ಬಂದರು. ಮಾಣೆ ಅಂದರೆ ಮಾಣೇನೆ ಅರಿವೆ ಅಂಗಡಿ ಅವ್ರ ತಂದೆಯವ್ರು ನನಗೆ ಪರಿಚಯ ಭಾಳ ದಿವಸದಿಂದ ಅವರೇ ಇರ್ಬೇಕಂತ ತಿಳ್ಕೊಂಡು ಅಂತ ಇವ್ರು ಮಳ ಒಂದು 2 ದಿವಸ ಬಿಟ್ಟು ಭೇಟಿ ಆದರು. ಘನಶ್ಯಾಮ್ ಸರ್ ನಿಮಗೆ ನಿಮ್ಮ ಕಡೆ ಬಂದಾರ? ಹಾಂ ಬಂದಿರಲ್ರಿ, ಬಂದಿರ. ಇವರು ವಿಜಯ್ ಸರ್ ಬಂದಾರ. ವಿಜಯ್ ಸರ್ ಅಂತೂ ಬಂದಿರ್ಬಿಟ್ರೆ ಒಂದು ಸಲ ಬಿಟ್ಟು 2 ಸಲ ಬಂದ್ರಿ ಅವರು. ಇವತ್ತು ನಾವು ಬಂದೀವಿ. ಇಲ್ಲ ಅವರು ರೀ 2 ಸಲ ಬಂದು ವಿಸಿಟ್ ಮಾಡಿದ್ರು, ನೋಡಿದ್ರು. ಅವರು ಸ್ವಲ್ಪ ಚೇಂಜಸ್ ಕಬ್ಬು ಬೆಳೆಗಾರರಿಗೆ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಭಾಳ ಅತ್ಯುತ್ತಮ ಆಗ್ತದೆ. ಅದೇನು ASNL ಪ್ರಾಡಕ್ಟ್ ಯೂಸ್ ಮಾಡಿದರೆ ಏನು ಅಭ್ಯಂತರ ಇಲ್ಲ. ಓಕೆ ಸರ್. ಯಾಕಂತಂದರೆ ನಮಗೂ ರೀ ನಾವು ವರ್ಷಕ್ಕೆ ಒಂದು 60-70 ಸಾವಿರ ಕೊಟ್ಟು ಒಮ್ಮೆ ಒಂದು ಟೆಂಪು ಹೇರ್ಕೊಂಡು ಬರೋದ್ರಿ ನಾವು ರಾಸಾಯನಿಕ ಗೊಬ್ಬರ. ಅದು ಇರಲಿಲ್ಲ ನಮಗೆ. ಒಂದು 10 ಸಾವಿರ ಅದು ಬಿಟ್ಟು ಈಗ ಒಂದು 15 ಸಾವಿರ ಆಗಿರ್ಬೋದು. ನಿಮ್ಮ ಪ್ರಾಡಕ್ಟ್ ಹಿಡ್ಕೊಂಡಾದ್ರೂ ಒಂದು 15 ಸಾವಿರ ಒಳಗೆ ಅಂದರೆ ನಮ್ಮದು ಒಂದು 1.5 ಎಕರೆ ಅತ್ಯುತ್ತಮವಾಗಿ ಕಬ್ಬು ಬೆಳೀತದೆ. ಮತ್ತು ಭೂಮಿ ಫಲವತ್ತತೆ ಒಂದು ನಮಗೆ ಕಾಪಾಡ್ತದಾರಲ್ಲ, ಅದು ಮೇನ್. ನಮಗೆ ರಾಸಾಯನ ತಿಂದು ಭೂಮಿ ಬಿ ಸವಳಾಗ್ಯದ ರೀ ಈಗ. ಈಗ ನೀವು ಸ್ಯಾಟಿಸ್ಫೈಡ್ ಅದೇ ಸರ್? ಹೌದೌದು. ಓಕೆ ಥ್ಯಾಂಕ್ ಯು. ನೀವು ಬೇರೆ ಫಾರ್ಮರ್ಗೂ ಹೇಳ್ರಿ. ಹೇಳ್ತಾಕ್ರಿ ಈಗ ಚಾಲು ಮಾಡೇವ್ರಿ ನಾವು ಈಗ. ಆದ್ರೆ ಸ್ವಲ್ಪ ಏನಾಗೈತ್ರಿ, ನಾವು ಒಬ್ಬಂಟಿಗ್ರ ಅಂದ ಕೂಡಲೇ ಎಲ್ಲಿ ಅಡ್ಡಾಡೋದು ಬಂದಾಗ್ಯದ ರೀ. ಮೊನ್ನೆ ಚಿಕ್ಕೋಟಿ ಫಂಕ್ಷನ್ಗೆ ಹೇಳಿದ್ರು, ಅನುಕೂಲ ಆಗಲಿಲ್ಲ. ಹುಬ್ಳಿಗೆ ಹೋಗೋಣಂದ್ರು, ನನಗೆ ಒಟ್ಟು ಟೈಮ್ ಸಿಗಾನಿಲ್ಲ.